ಪೆನ್ ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ನಮಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ನಮ್ಮ ಪೊಲೀಸರು ಸರಿಯಾದಂತಹ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಬಿಐಗೆ ಕೊಡಬೇಕು ಅನ್ನುವಂತಹ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಆಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿರುವಂತಹ ಸಿಎಂ ಈ ಹಿಂದೆ ಅವರೇ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೆದಿದ್ರು ಸಿಬಿಐನ. ನಾವು ಎಷ್ಟು ಬಾರಿ ಕೇಳಿದ್ವಿ ಸಿಬಿಐಗೆ ಕೊಡಿ ಅಂತ ಹೇಳಿ, ಕೊಟ್ಟಿದ್ರಾ? ಬಿಜೆಪಿ ಪಕ್ಷದವರಿಗೆ ಈಗ ಯಾವ ನೈತಿಕತೆಯೂ ಇಲ್ಲ ಕೇಳೋದಕ್ಕೆ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿ ನಾಯಕರು ರಿಸೀವರು ಅಂತ ಕಿಡಿತಾ ಇದ್ದಾರೆ. ನಮ್ಮ ಪೊಲೀಸ್ನವ್ರ ಮಾಡಿಸ್ತಾ ಇದ್ದೀವಿ. ನಮಗೆ ಪೊಲೀಸ್ನವ್ರ ಬಗ್ಗೆ, ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು. ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಅದು ಒಂದ್ ಕಾಲದಲ್ಲಿ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ಬಿಜೆಪಿ ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ 1. ನಂಬರ್ 2, 2008ರಿಂದ 83ವರೆಗೆ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದೀವಿ ಸಿಬಿಐ ಕೊಡಿ ಅಂತ? ಒಂದಾರು ಕೊಟ್ಟಿದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ, ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸಿಬಿಐ ಕೊಡೋ ಅಂತ ಕೇಸ್ಗಳು ಕೊಡೋಣ. ನಾನು ಹಿಂದೆ ಮಿನಿಸ್ಟರ್ ಇರುವಾಗ, ಚೀಫ್ ಮಿನಿಸ್ಟರ್ ಇರುವಾಗ 7 ಕೇಸ್ಗಳು ಕೊಟ್ಟಿದ್ದೆ. ಯಾವುದು ಕನ್ವಿಕ್ಷನ್ ಆಗಲಿಲ್ಲ. ಹಾಗಂತೇಳಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ನನಗೆ ಸಿಬಿಐ ಮೇಲೂ ನಂಬಿಕೆ ಇದೆ. ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವ್ರ ಪೊಲೀಸ್ SIT ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ನಮ್ಮ ಪೊಲೀಸ್ನವ್ರ ಕಲೆ ಮಾಡಿಸ್ತೀವಿ. ಆಡಿಯೋ ಆಚೆ ಬಂತು ಅಂತಾನೆ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದು ಸರ್ಕಾರ ಬಿಜೆಪಿ ಏನ್ ಆರೋಪ ಮಾಡ್ತಿದೆ, ಅವ್ರು ಸುಳ್ಳು ಆರೋಪಗಳು ಮಾಡೋದೇ ಅವ್ರ ಕೆಲಸ, ಕಸಬು ಅವ್ರಿಗೆ. ಅವ್ರನ್ನ ಅರೆಸ್ಟ್ ಮಾಡೋದು ಯಾಕೆ? ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು ನಮ್ಮ ಕೇಸ್ ಮೇಲೆ ಏಪ್ರಿಲ್ 1ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ರು. ಅದ್ರ ಮೇಲೆ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಗೊತ್ತಾಯ್ತಾ? ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ. ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರು ಜವಾಬ್ದಾರಿ. ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದವರು ಜವಾಬ್ದಾರಿಯಿಂದ ಮಾತ್ರ ಕಲಿಬೇಕು. ಮಿನಿಸ್ಟರ್ ಅವರು ಕೇಂದ್ರದಲ್ಲಿ. ಈಗ ಪರೇಶ್ ಮೆಸ್ತಾ ಕೇಸ್ನಲ್ಲಿ ಎಷ್ಟು ಗಲಾಟೆ ಕೊಟ್ಟುವಲ್ಲ, ಏನಾಯ್ತು? ಏನ್ರಿ ಆಯ್ತು? ಏನು ಖುಲಾಸೆ ಆಯ್ತು? ಸಿಬಿಐ ಕೊಡ್ಬೇಕು. ಕಾಂಗ್ರೆಸ್ನವರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಕೊನೆಗೆ? ಸಿಬಿಐ ಕೊಟ್ಟ ಮೇಲೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಬಿಜೆಪಿಯವರು. ಇದು ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಬಿಜೆಪಿ ನಾಯಕರ ಸಿಬಿಐಗೆ ವಹಿಸಬೇಕು ಪ್ರಕರಣವನ್ನ ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಬಿಜೆಪಿಯವರೇ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಿಬಿಐನ ಅದೊಂದು ಭ್ರಷ್ಟಾಚಾರದಿಂದ ತುಂಬಿರುವಂತಹ ಸಂಸ್ಥೆ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ಈಗ ಯಾಕೆ ಕೇಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.